ಅಧ್ಯಕ್ಷರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಸತ್ಯನಗರದಲ್ಲಿ ಮನೆಗಳ ನಿರ್ಮಾಣ ಮಾಡುವ ಪ್ರಸ್ತಾವನೆ ಬಗ್ಗೆ ಮಾನ್ಯ ವಸತಿ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ, ಮಂಗಳೂರು ನಗರ ಭಾಗ ಆದ ಕಾರಣ ಕಳೆದ 15 ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರ್ಬೋದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ. ಈ ಹಿಂದೆ 2017-18ರ ಹೊತ್ತಿಗೆ ಮನೆ ಕಟ್ಟುವಂಥದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳೋ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂಥ ಗುದ್ಲಿ ಪೂಜೆ ಕೂಡ ನೆರವೇರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. 1 ಮಿನಿಟ್, ನೆರವೇರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಮಂತ್ರಿಗಳ ಹತ್ರ ಹೇಳುವಂಥದ್ದು, ಅವತ್ತು ಮಂತ್ರಿಗಳು 930 ಜನರಿಗೆ ಫ್ಲ್ಯಾಟ್ ಕಟ್ತೀನಿ ಅಂತೇಳಿ ಆ ಫ್ಲ್ಯಾಟಿನ ಹಕ್ಕುಪತ್ರವನ್ನು ಅವತ್ತೇ ಒಂದಿನ ಶಾಸಕರು ಕೊಟ್ಟಾಗಿದೆ. ಆ 930 ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದ್ದಾರೆ. ಈ ಹಿಂದೆ ಅದು ಡೀಮ್ಡ್ ಫಾರೆಸ್ಟ್ ಆದ ಕಾರಣ 4 ವರ್ಷ ತಗಲಿದೆ ನನಗೆ ಆ ಡೀಮ್ಡ್ ಫಾರೆಸ್ಟನ್ನು ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನು ಬಿಡಿಸಿ ಅದರಲ್ಲಿ ಈಗ ಮನೆ ಕಟ್ಟುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಮಾನ್ಯ ಸಚಿವರ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ 2 ಸಾರಿ ಮನವಿ ಮಾಡಿಕೊಂಡಿದ್ದೇನೆ. ಸಚಿವರೇ, ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ. ಸಚಿವರ ಹತ್ರ ಭಾಳ ನಾನು ಕೈ ಜೋಡಿಸಿ ಕೇಳುವಂಥದ್ದು, ಆ 930 ಜನರು ನಿರಂತರವಾಗಿ ನನ್ನ ಮನೆಗೆ ಬರ್ತಾ ಇದ್ದಾರೆ. ಡೀಮ್ಡ್ ಫಾರೆಸ್ಟ್ ಕಾರಣ ನಿಂತೋಗಿದ್ದು ಅದನ್ನು ಸರಿಪಡಿಸಲಾಗಿದೆ. ಈಗ ಪ್ರಸ್ತಾವನೆ DC-ಯಿಂದ ನಿಮಗೆ ಬಂದಿದೆ. ದಯವಿಟ್ಟು ಇದನ್ನೊಂದು ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂಥ 2.0ದಲ್ಲಿ ಇದನ್ನು ಸೇರಿಸ್ಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕ್ಷೇತ್ರದಲ್ಲಿ 2017-18 930 ಮನೆಗಳಿಗೆ ಟೆಂಡರ್ ಆಗಿತ್ತು. ಆ ಕಾರಣದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅದು 11 ಎಕರೆ ಟೋಟಲ್ ಜಾಗ ಇದ್ದಿದ್ದು, ಅದರಲ್ಲಿ 2 ಎಕರೆ ಫಾರೆಸ್ಟ್ ಜಾಗ ಇದ್ದಿದ್ದು. ಫಾರೆಸ್ಟ್ ಜಾಗ ಈಗ ಕ್ಲಿಯರ್ ಆಗಿಬಿಟ್ಟು ಈಗ ಹೊಸ ಪ್ರಪೋಸಲನ್ನು ನಾನು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಹಕ್ಕುಪತ್ರನೂ ಕೊಟ್ಬಿಟ್ಟಿದ್ದೀವಿ ನಾವು. ಈಗ ಹೊಸ ಪ್ರಪೋಸಲ್ DC-ಯಿಂದ ಬಂದಿದೆ ನನಗೆ. ನಾನು PMYA 2ದಲ್ಲಿ ಈ ಕಟ್ಟಡದ ವ್ಯವಸ್ಥೆನ ಮಾಡ್ಕೊಡ್ತೀನಿ. ನಾನು CP ಸುರೇಶ್ ಬಾಬು ಸಭಾಧ್ಯಕ್ಷ ಕೂತ್ಕೊಳ್ಳಿ. ಸಿಮೆಂಟ್ ಎಲ್ಲರೂ ಮಾತಾಡಬೇಕಾ ಬೇಡವಾ? ಎಲ್ಲ 60 ಕಾಲಿಂಗ್